ಸಂಸ್ಥೆಯವರಾದಂತಹ ಮಂಗಳಾ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಈ ಒಂದು ಕಾರ್ಯವೈಖರಿ ಹಾಗೆ ಈ ಕೆಲಸ ಎಷ್ಟು ದಿನ ಮುಂದುವರಿಯುತ್ತೆ ಮತ್ತು ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಒಳ್ಳೆ ಕಾರ್ಯ ಮಾಡ್ತಿದ್ದೀರಾ. ಈ ರೀತಿ ಗೌರ್ಮೆಂಟ್ ಸ್ಕೂಲ್ಗಳನ್ನು ಡೆವಲಪ್ ಮಾಡ್ತಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ. ಈ ರೀತಿಯ ಕೆಲಸ ಕಾರ್ಯಗಳು ನಿಮ್ಮ ಮೈಂಡ್ಗೆ ಮಾಡಬೇಕು ಅಂತ ಹೇಗೆ ಬಂತು ಮತ್ತು ಯಾರೆಲ್ಲರ ಸಹಕಾರ ನಿಮಗೆ ಸಿಕ್ತು, ಇದ್ರ ಬಗ್ಗೆ ಹೇಳೋದಾದ್ರೆ? ನಾನು ನಿಜವಾಗಿ ಹೇಳಬೇಕು ಅಂದರೆ ನಮಗೆ ಎಲ್ಲರ ಭವಿಷ್ಯಕ್ಕೂ ಫೌಂಡೇಶನ್ ಆಗಿದ್ದು ಭಾರತದಲ್ಲಿ. ನಾವು ಈ ಊರುಗಳಲ್ಲಿ ಓದಿ ಬೆಳೆದವರು ಇವತ್ತು ಅಮೇರಿಕಾ ಇಲ್ಲಿ ಎಲ್ಲ ವಾಸವಾಗಿದ್ದೀವಿ, ತುಂಬ ಸಕ್ಸಸ್ಫುಲ್ ಆಗಿದ್ದೀವಿ. ಅದರಿಂದ ನಮ್ಮ ದೇಶಕ್ಕೆ ನಾವೇನಾದರೂ ವಾಪಸ್ ಕೊಡಬೇಕು ಅನ್ನೋ ಆಸೆ ಇತ್ತು ನಮಗೆಲ್ಲ. ಯಾವ ರೀತಿಯಲ್ಲಿ ಕೊಡ್ಬೋದು ಅಂತ ನೋಡ್ತಾ ಇದ್ವಿ. ವಿದ್ಯಾದಾನ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅದರಿಂದ ಅದರಲ್ಲೂ ಈ ಹಳ್ಳಿ ಮಕ್ಕಳಿಗೆ, ಪಟ್ಟಣದಲ್ಲಿರೋ ಮಕ್ಕಳಿಗೆ ಇರೋಷ್ಟು ಆಪರ್ಚುನಿಟೀಸ್ ಇರೋದಿಲ್ಲ. ಅದರಿಂದ ಹಳ್ಳಿ ಮಕ್ಕಳಿಗೆ ಅವರಿಗೆ ಅವಕಾಶಗಳು ಮಾಡಿಕೊಟ್ರೆ, ಒಳ್ಳೊಳ್ಳೆ ಸ್ಕೂಲುಗಳು ಕಟ್ಟಿಸ್ಕೊಟ್ರೆ ಅವರ ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ ಅನ್ನೋ ಯೋಚನೆಯಿಂದ ಶುರು ಮಾಡಿದ್ವಿ. ಇವತ್ತು 130ಕ್ಕಿಂತ ಜಾಸ್ತಿ ಸ್ಕೂಲುಗಳು ಕಟ್ಟಿದ್ದೀವಿ. ಅದು ಮುಂದುವರಿತಾ ಹೋಗುತ್ತೆ. ತುಂಬ ದಾನಿಗಳು ನಮ್ಮ ಜೊತೆ ಸಹಯೋಗ ಕೊಟ್ಟಿದ್ದಾರೆ. ಕಂಪನಿಗಳು ಕೂಡ ತುಂಬ ಕೋಆಪರೇಟ್ ಮಾಡಿದ್ದಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ವಿದ್ಯಾದಾನ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅನ್ನುವಂಥದ್ದು ಮಂಗಳಾ ಅವರ ಮಾತು. ನಿಜಕ್ಕೂ ಯಾವುದನ್ನು ಬೇಕಾದರೂ ಕದಿಬೋದು, ಆದರೆ ವಿದ್ಯೆ ಅನ್ನೋದನ್ನು ಕಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ವಿದ್ಯಾದಾನವನ್ನು ಮಾಡಲಿಕ್ಕೆ ನಮ್ಮ ಒಂದು ಸಂಘ ಆಗಿರಬಹುದು, ನಮ್ಮ ಒಡನಾಡಿಗಳಾಗಿರಬಹುದು, ಎಲ್ಲರೂ ಕೂಡ ತುಂಬ ಅಭೂತಪೂರ್ವವಾಗಿ ಸಹಾಯವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾವು ಇದನ್ನು ಮುಂದುವರಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ವಿಮಲಾ ದೀಪಕ್.